ಜಯಂತಿ ಕನ್ನಡ ಚಿತ್ರರಂಗದ ಜನಪ್ರಿಯತೆಯ ಉತ್ತುಂಗ ಕಂಡ ನಟಿಯರಲ್ಲಿ ಒಬ್ಬರು. ರಾಜ್ ಅವರೊಂದಿಗೆ ನಾಯಕಿಯಾಗಿ ನಟಿಸಿದವರಲ್ಲೂ ಒಬ್ಬರು. ಚಂದವಳ್ಳಿಯ ತೋಟದಲ್ಲಿ ಮೊದಲ ಬಾರಿಗೆ ಅಣ್ಣ ಅವರಿಗೆ ನಾಯಕಿಯಾದರು. ಅಲ್ಲಿಂದ ಹತ್ತಾರು ಚಿತ್ರಗಳಲ್ಲಿ ಅಣ್ಣ ಅವರ ಜೊತೆ ನಟಿಸುವ ಅವಕಾಶ ಅವರಿಗೆ ಲಭಿಸಿತ್ತು. ಈಗ ಹಿಂದಿರುಗಿ ಆ ದಿನಗಳನ್ನ ನೋಡುವಾಗ ಜಯಂತಿ ಅವರಿಗೆ ಏನನ್ನಿಸುತ್ತೆ? ರಾಜ್, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಕೇಳಿಸ್ತಾ ನನಗೇನೋ ಕೇಳಿಸ್ತು ಅಂದಂಗಾಯ್ತು. ಕೇಳಿಸ್ತಂದಂಗೆ ಆಯ್ತಲ್ಲ, ಕೇಳಿಸ್ಕೊತಾನೆ ಇರ್ತಾರೆ. ಯಾಕೆಂತಂದರೆ ಅವರು ವ್ಯಕ್ತಿಯಾಗಿ ಇಲ್ಲಿ ಇಲ್ಲದೆ ಹೋದ್ರೂ ನಮ್ಮೆಲ್ಲರ ಮನಸ್ಸಲ್ಲೂ, ನಮ್ಮ ಇಡೀ ಕರ್ನಾಟಕದ ಜನತೆಯ ಮನಸ್ಸಲ್ಲೂ ಅವರು ನಿರಂತರವಾಗಿ ಹಾಗೇ ಇದ್ದಾರೆ. ಅವ್ರು ಇದ್ದಾರೆ ಅನ್ನೋ ಭಾವನೆನೇ ಇಲ್ಲ ಅನ್ನೋ ಭಾವನೆ ಇಲ್ಲ. ಅವ್ರು ಹುಟ್ಟಿದಬ್ಬ ಅಂದರೆ ನಾವು ಕೆಲವು ಸಲ ಅವ್ರ ಮನೆಗೆ ಹೋಗ್ತಾಯಿದ್ವು. ಅವ್ರ ಮನೆ ಮಂದಿ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವು, ಸ್ವಲ್ಪ ಹೊತ್ತು ಹರಟೆ ಹೊಡಿತಾಯಿದ್ವು, ಆಮೇಲೆ ನಾವು ಬಂದುಬಿಡ್ತಾಯಿದ್ವು. ಈ ಥರ ನಡೀತಾ ಇತ್ತು. ಇಲ್ಲಾಂದರೆ ನನಗೆ ಅಲ್ಲಿ ಹೋಗೋಕ್ಕಾಗಲಿಲ್ಲ, ಬೇರೆ ಎಲ್ಲಾದರೂ ಶೂಟಿಂಗಲ್ಲಿ ಸಿಗಾಕ್ಕೊಂಡಿದ್ದೀನಿ ಅಂತಂದರೆ ಫೋನ್ ಮಾಡಿ ವಿಶ್ ಮಾಡ್ತಾಯಿದ್ದೆ. ಹಾಗಾಗಿ ಎಲ್ಲ ಇದಕ್ಕೂ ಅದು ನಮ್ಮ ಫ್ಯಾಮ್ಲಿ ಥರನೇ. ಒಂಥರ ಅವರು ಮನೆ ಮಂದಿ ಎಲ್ಲನೂ ಅವ್ರ ಮನೆಯಲ್ಲಿ ನಾನೊಬ್ಬಳ ಥರನೇ ಆ ಥರ ಇದ್ದಿದ್ದರಿಂದ ನನಗೆ ಯಾವ ಅಡ್ಡಿ ಆತಂಕನೂ ಇರ್ತಾ ಇರಲಿಲ್ಲ. ಈಗಲೇ ಫೋನ್ ಮಾಡಬೇಕು, ಆಗಲೇ ಫೋನ್ ಮಾಡಬೇಕು ಅಂತ ಏನೂ ಇರ್ತಾ ಇರಲಿಲ್ಲ. ಈಗಲೂ ಅದೇ ರೀತಿ ಇದೆ. ನನ್ನ ಫಸ್ಟ್ ಫಿಲ್ಮ್ ಜೇನುಗೂಡು, ಇಮಿಡಿಯೇಟ್ ಸೆಕೆಂಡ್ ಫಿಲ್ಮ್, ಫಸ್ಟ್ ಹೀರೋಯಿನ್, ಸಿಂಗಲ್ ಹೀರೋಯಿನ್. ಅದರಿಂದ ಇವ್ರ ಜೊತೆಲೆಮ್ಮ ನೀವು ಆ್ಯಕ್ಟ್ ಮಾಡೋದು. ಇವ್ರ ಹೆಸರು ಒಂದೇ, ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರಂದರೆ ನನಗೆ ಒಂದು ಇದಾಯಿತು. ನಿನ್ನೆ ಆ ಚಿತ್ರದ ನಾಯಕನೇ ಇವರು ಅಂತಂತ ಭಗವಾನ್ ಹೇಳಿದರು. ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆವಾಗ ಕಾಡು ಮನುಷ್ಯನ ಥರ ಇದ್ರು. ಇಲ್ಲಿ ಒಂದು ಹಳ್ಳಿ ದೊಡ್ಡವ್ರ ಥರ, ದೊಡ್ಡ ಮನೆ ಹುಡುಗನ ಥರ ಚೆನ್ನಾಗಿ ಆ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗಿ ಚೆನ್ನಾಗಿದ್ರು. ಈಗ ನೀವು ಚಂದವಳ್ಳಿಯ ತೋಟನೇ ನಿಮ್ಮ ಮೊದಲ ಚಿತ್ರ ರಾಜ್ಕುಮಾರ್ ಜೊತೆ ಆಗಿರೋದ್ರಿಂದ ಆ ಚಿತ್ರದೊಂದು ಹಾಡನ್ನು ನೆನೆಸ್ಕೊಳ್ಳೋಣ ಅಂತ ಅನಿಸ್ತಾ ಇದೆ. ನೆಗಿಲ ಹೊತ್ತು ಜಂಬದ ಹೆಜ್ಜೆಯ ಹಾಕೋರೆ, ನೀವೇ ನೀವೇ ನನ್ನ ದೊರೆ ಅಂತ ಬರುತ್ತೆ. ಅದು ನಾನು ಸರಿಯಾಗಿ ಗೊತ್ತಿಲ್ಲ, ದಯವಿಟ್ಟು ನೀವು ಕ್ಷಮಿಸಿ, ನನ್ನ ಸರಿ ಇಲ್ಲ, ಚೆನ್ನಾಗಿರಲ್ಲ ಕೇಳೋಕ್ಕೆ. ಸೊ ನಾವು ಒಂದು ಹಾಡಿನ ಬಗ್ಗೆ ಮಾತಾಡಿದ್ವಿ ಈಗ, ಚಂದವಳ್ಳಿಯ ತೋಟದ್ದು. ಇನ್ನೊಂದು ಹಾಡು ನನಗೆ ನೆನಪು ಬರ್ತದೆ ಈ ಟೈಮಲ್ಲಿ, ಬಹದ್ದೂರ್ ಗಂಡು. ಸ್ಟುಡಿಯೋನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇತ್ತು, ಅಲ್ಲಿ ತೆಗೆದಿರೋದು. ನಿನಗಾಗಿಯೇ ಸೊಗಸು ನಿನಗಾಗಿಯೇ ಅಂತ ಬರುತ್ತಲ್ಲ, ಅದು ತುಂಬ ಚೆನ್ನಾಗಿ ನಾನು ರೇಗಿಸ್ಕೊಂಡು, ನಿಜವಾಗ್ಲೂ ರೇಗಿಸ್ಕೊಂಡು, ಪಿಕ್ಚರ್ನಲ್ಲೂ ರೇಗಿಸ್ಕೊಂಡು ಆ ಸಾಂಗ್ ಮಾಡಿದ್ವಿ. ಬೇರೆ ಬೇರೆ ಥರದ್ದು ಮಾಡಿದ್ರಿ ನೀವು ರಾಜ್ಕುಮಾರ್. ನಿಮಗೆ ಈಗ ಟಿ ವಿನೆಲ್ಲ ಹಾಡು ಬರ್ತಿರ್ಬೋದು, ಅಥವಾ ನೀವೇ ವಾಪಸ್ ನೋಡ್ಬೇಕಂತ ಅನಿಸ್ಬೋದು. ನಿಮ್ಗೆ ಯಾವ ಹಾಡನ್ನು ನಿಮ್ಗೆ ಈಗ ಚಾನ್ಸ್ ಕೊಟ್ಟರೆ, ನಿಮಗೆಲ್ಲ ಹಾಡುಗಳು ನಿಮ್ಗೆ ತಂದಿಟ್ಟಿದ್ದೀನಿ ಅಂದ್ಕೊಳ್ಳಿ, ನೀವು ಯಾವ್ದು ನೋಡೋಕ್ಕೆ ಬಯಸ್ತೀರಾ? ವಿಚ್ ಯು ವಾಂಟ್ ಟು ಸಿ? ಒಂದು ಅದು ಚಿತ್ರ ಪರೋಪಕಾರಿ ಅಂತ ಅನ್ಸುತ್ತೆ. ಪರೋಪಕಾರಿನಲ್ಲಿ ರೇಡಿಯೋ ಇರುತ್ತೆ, ರೇಡಿಯೋದ ಒಂದು ಸಾಂಗ್ ಬರ್ತಾ ಇರುತ್ತೆ. ಹೀರೋಯಿನ್ ಹಾಡ್ತಾ ಇರಲಿಲ್ಲ, ಆ ಹೀರೋಯಿನ್ ಅಂದರೆ ಅದರಲ್ಲಿ ಹಾಡಿದ್ದಕ್ಕೆ ಇವರು ರಿಯಾಕ್ಟ್ ಮಾಡ್ತಾಯಿದ್ರು. ಇಬ್ಬರು ಪಕ್ಕದಲ್ಲೇ ಇದೆ ರೀ, ಹಾಡು ಹೇಳ್ಬಿಡ್ಬೋದು ರೀ, ಡೈಲಾಗ್ ಹೇಳ್ಬಿಡ್ಬೋದು, ಆದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು ಅದಕ್ಕೆ ಇಲ್ಲಿ ರಿಯಾಕ್ಷನ್ ಕೊಡಬೇಕು ನೋಡಿ. ಕಷ್ಟವಾದಂಥ ಒಂದು, ನೀವು ಕೇಳಿದ್ರಲ್ಲ ಕಷ್ಟ ಅಂತ ಯಾವುದು ಅಂತಂದರೆ ಇದೇನೆ. ಅದಂತೂ ಸೂಪರ್ ಸಾಂಗ್ ಎಲ್ಲ. ಅವರು ತುಂಬ ಚೆನ್ನಾಗಿ ಮಾಡಿದ್ರು, ಅವ್ರನ್ನ ನೋಡಿಕೊಂಡು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ ನನಗೆ. ಬಹದ್ದೂರ್ ಗಂಡು ನಿಮ್ಮ ಕೊನೆ ಚಿತ್ರ ಅಂತ ಕೇಳಿ ಆಶ್ಚರ್ಯ ಆಗ್ತದೆ. ಅಕಸ್ಮಾತ್ ನೀವು ಹಂಗೆ ಕಂಟಿನ್ಯೂ ಆದ್ರೆ ಪ್ರಾಯಶಃ ವಿಶ್ವ ದಾಖಲೆ ಏನಾದರೂ ಆಗ್ತಿತ್ತೇನೋ ನೀವು? ಹೇಳೋಕ್ಕಾಗಲ್ಲ, ಆದರೂ ಆಗ್ತಿದ್ದೇನೋ ಹೇಳೋಕ್ಕಾಗಲ್ಲ. ನಮ್ಮ ದುರದೃಷ್ಟ, ಅವರು ಇನ್ನೂ ಪಿಕ್ಚರ್ಗಳಲ್ಲಿ ಮಾಡಬೇಕು ಅಂತ ಇತ್ತು, ಆಸೆ ಇತ್ತು, ಮಾಡಿರೋರು. ನಾನು ಬಲವಂತ ಮಾಡ್ತಾಯಿದ್ದೆ, ಜೊತೆಲೂ ಮಾಡಿರ್ಬೋದಾಗಿತ್ತು ನೀವು. ನಾನು ಅಂತೆ ಕೂಡ ಅದೇ ಹೇಳಿದ್ನಲ್ಲ, ಬೇಗ ರೆಡಿ ಆಗ್ರಿ ಪಿಕ್ಚರ್ ಮಾಡೋಣ ನಾವಿಬ್ಬರು ಅಂತಂದ್ಬಿಟ್ಟು. ಭಾರತಮ್ಮ ಅವರು ಕೂಡ ಹೇಳಿದೆ, ರೀ ನಮ್ಮಿಬ್ಬರಿಟ್ಟು ಪಿಕ್ಚರ್ ಮಾಡಿರಿ ಬೇಗ ಬೇಗ ಅಂತಂದು. ಮಾಡೋಣ ಅವ್ರು ರೆಡಿ ಆಗಲಿ ಅಂತ ಅನ್ನೋರು ಅವರು. ಹಾಗಾಗಿ
ಇನ್ನು ಮಾಡ್ಬೋದಾಗಿತ್ತು, ಇರ್ಬೋದಾಗಿತ್ತು, ಇನ್ನು ಏನೇನೋ ಮಾಡ್ಬೋದಾಗಿತ್ತು. ಆದರೆ ಏನೋ ನಮ್ಮ ದುರದೃಷ್ಟನೋ ಅವ್ರ ದುರದೃಷ್ಟನೋ ಒಟ್ಟಲ್ಲಿ ನಮ್ಮನ್ನು ಬಿಟ್ಟು ಸ್ವಲ್ಪ ದೂರ ಹೋಗಿದ್ದಾರೆ. ಖಂಡಿತ ನೀವು ಹೇಳಿದಾಗೆ ಮಾಡ್ಬೋದಾಗಿತ್ತು. ಆದರೆ ಆದರೂ ಕೂಡ ನಮ್ಮ ಅದೃಷ್ಟ ಕೂಡ ಏನಂತಂದರೆ ಇಷ್ಟೊಂದೆಲ್ಲ ಚಿತ್ರಗಳು ಮಾಡಿದಿರಿ, ಇಷ್ಟೊಂದೆಲ್ಲ ಒಳ್ಳೆ ಹಾಡುಗಳು ಸಿನಿಮಾಗಳನ್ನ ಕೊಟ್ಟಿದ್ದೀರಿ, ಜೊತೆಯಲ್ಲಿ ನಟಿಸಿದಿರಿ. ನಿಮ್ಮ ಅದೃಷ್ಟ ಜೊತೆಯಲ್ಲಿ ಮಾಡಿದ್ದಾದ್ರೆ ನಮ್ಮ ಅದೃಷ್ಟ ನಿಮ್ಮನ್ನು ನೋಡೋದು. ಸೊ ಜಯಂತಿ ಅವರ ಇಲ್ಲಿವರೆಗೂ ನಮ್ಮ ಜೊತೆ ಮಾತಾಡೋದಕ್ಕೆ ಈ ಎಲ್ಲ ನೆನಪುಗಳನ್ನ ಹಂಚ್ಕೊಂಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಇವತ್ತು ರಾಜ್ಕುಮಾರ್ ಅವ್ರನ್ನ ನೆನಪಿಸ್ಕೊಳ್ಳೋದಂತಂದರೆ ಅಲ್ಲಿರೋರಿಗೆ ಹ್ಯಾಪಿ ಬರ್ಡೇ ಹೇಳೋ ಒಂದು ಸದವಕಾಶನ ಕಲ್ಪಿಸ್ಕೊಟ್ರಿ ನೋಡಿ. ಅದಕ್ಕೆ ನಿಮಗೂ ನಮ್ಮ ಸುವರ್ಣ ಚಾನೆಲ್ಗೂ ನನ್ನ ಹೃತ್ಪೂರ್ವಕ ವಂದನೆಗಳು. 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಜಯಂತಿ ರಾಜ್ ಅವರೊಂದಿಗೆ ನಾಯಕಿಯಾಗಿ ವೈವಿಧ್ಯ ಪಾತ್ರಗಳಲ್ಲಿ ನಟಿಸಿದರು. ನಟನಾಗಿ ಮತ್ತು ಒಬ್ಬ ಸಹೃದಯ ಜೀವಿಯಾಗಿ ರಾಜ್ ಜಯಂತಿಯವರಿಗೆ ಅಚ್ಚಳಿಯಾದ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ ಮತ್ತಷ್ಟು ತಾರೆಯರು ಮಾತನಾಡಲಿದ್ದಾರೆ ಒಂದು ಪುಟ್ಟ ಬ್ರೇಕ್ನ ನಂತರ.